ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಸೋಮವಾರದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಎಬಿ ಪ್ರಾಪರ್ಟೀಸ್ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ ಹಾಗೂ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ. ಇದರ ಜೊತೆಗೆ ನೆಲಮಂಗಲ, ದೊಡ್ಡಬಳ್ಳಾಪುರ, SH74 ಹತ್ತಿರ 20 ಮೂತ್ರ ನಿವೇಶನಗಳು ನಿಮಗೀಗ ಸಿಗ್ತಿದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಖೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್ ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನ ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬಳಸಿ. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು. ಪ್ರತಿದಿನ ಕುಡಿಯಿರಿ ನೋನಿಸಿಪ್, ಆರೋಗ್ಯ ತಿಂದಿರಿ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶ್ರಾವಣ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವರು ಮಾಡಬೇಕಾಗಿರುವಂತಹ ಅನುಷ್ಠಾನ ತಂತ್ರಸಾರದ ಕ್ರಮ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇದರ ಜೊತೆಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಇದಕ್ಕೂ ಮುಂಚೆ ವೀಕ್ಷಕರೇ, ನೀವು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಅಂದರೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಭೇಟಿ ಆಗ್ಬೋದು. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂದರೆ ಅದಕ್ಕಿರುವಂತಹ ದೂರವಾಣಿ ಸಂಖ್ಯೆಗಳು ಮೊದಲನೇದಾಗಿ 9742690055 9742690055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಇದು ಗುರುಜಿಯರನ್ನ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಇರುವಂತಹ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂದರೆ 08035235206 08035235206. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ನೀವು ಭೇಟಿಯಾಗಬೇಕು ಅಂದರೆ ತಗೊಳ್ಬೇಕಾಗಿರುವಂತಹ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡ್ಬೋದು. ನೀವು ಅವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ನೇರವಾಗಿ ಗುರುಜಿಯವರ ಜೊತೆಗೆ ಮಾತಾಡಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ. 08041219999 08041211999. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಸ್ವರತರಂಗ ಸ್ಪಷ್ಟವಾಗಿದ್ದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡೋದಕ್ಕೆ ಸಾಧ್ಯ. ಇನ್ನು ಪತ್ರವನ್ನು ಕೂಡ ನೀವು ಬರಿಬೋದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್
ಸಂಖ್ಯೆ 5199 ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ನೀವು ಪತ್ರಗಳನ್ನು ಬರೀತೀರಿ ಅಂದರೆ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕಟವಾಗಿ ಪತ್ರವನ್ನು ಬರೀಬೇಕು. ಇದರ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ಇನ್ನು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೂ ಕೂಡ ನೀವು ಪತ್ರಗಳನ್ನು ಬರೀಬಹುದು, ಆದರೆ ಇಲ್ಲಿ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು 9538868222 9538868222 ಇದು ನಮ್ಮ ವಾಟ್ಸ್ಆ್ಯಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡುವಂತಿಲ್ಲ, ವಾಟ್ಸ್ಆ್ಯಪ್ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೋದು. ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಸ್ಪಷ್ಟವಾಗಿ ವಿಡಿಯೋ ರೆಕಾರ್ಡ್ ಮಾಡಿ 2 ನಿಮಿಷಗಳ ಒಳಗಾಗಿ ಆ ವಿಡಿಯೋನ ನಮ್ಮ ವಾಟ್ಸ್ಆ್ಯಪ್ ದೂರವಾಣಿ ಸಂಖ್ಯೆಗೆ ಕಳಿಸ್ಕೊಡ್ಬೋದು. ಈ ವಾಟ್ಸ್ಆ್ಯಪ್ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡುವಂತಿಲ್ಲ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡಿ, ವಾಟ್ಸಪ್ ವಿಡಿಯೋನ ಕಳಿಸ್ಕೊಡಿ ಅಂತ ಹೇಳ್ತಾ ಶುಭ ಶ್ರಾವಣ ಮಾಸದ ಶುಭ ಸೋಮವಾರ ಇವತ್ತು. ಹಾಗಾಗಿ ಈಶ್ವರನ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति शिवाय सांबाय हरये परमात्मने प्रणतक्लेशनाशाय योगीनां पतये नमः. योगीनां पतये नमः. स्थितिसंहार कर्तारमीश्वरं नमामि शिरसा देवं किं नो मृत्यु करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नास्ति चोरभयं क्वचित्. शिवाय सांबाय हरये परमात्मने प्रणतक्लेशनाशाय योगीनां पतये नमः. शतावृत्तं प्रकर्तव्यं संकटे कष्टनाशनम्. ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈಶ್ವರನ ದಿವ್ಯ ಕ್ಷೇತ್ರ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ.
ಓಂ ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನೇ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಾಹಂ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ವಿಶೇಷವಾಗಿರತಕ್ಕಂಥ ಸೋಮವಾರ. ಈ ಒಂದು ಶ್ರಾವಣ ಮಾಸದಲ್ಲಿ ಶ್ರಾವಣ ಅಂದರೆ ಮಹಾವಿಷ್ಣುವಿಗೆ ಮಾತ್ರ ಅಥವಾ ವಿಷ್ಣು ದೇವರಿಗೆ ಮಾತ್ರ ಅಥವಾ ಶ್ರೀನಿವಾಸನಿಗೆ ಮಾತ್ರ ಅಂತಲ್ಲ. ಶ್ರಾವಣದಲ್ಲಿ ಶ್ರಾವಣದ ಸೋಮವಾರಗಳು ಬಂದರೆ ಅದು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ ಆ ಸಾಂಬ ಸದಾಶಿವನಿಗೆ ವಿಶೇಷವಾಗಿರತಕ್ಕಂಥ ದಿನ ಅಂತ ಹೇಳಿದ್ರು ಅದು ತಪ್ಪಾಗಲಾರದು. ಹಾಗಾಗಿ ಇವತ್ತು ಪ್ರಾರಂಭಿಕ ಕ್ಷಣದಲ್ಲಿ ಸಾಂಬ ಸದಾಶಿವನ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದ್ದೀರಿ. ಹಾಗೆ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಈ ಒಂದು ಶುಭ ದಿನ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತು ತಾವೇನೆಲ್ಲ ಸಂಕಲ್ಪವನ್ನು ಮಾಡ್ತಿದ್ದೀರೋ ಆ ಸಂಕಲ್ಪ ಶೀಘ್ರ ಫಲವಾಗಿ ಸಿದ್ಧಿಯಾಗಲಿ. ಹಾಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ. 27 ನಕ್ಷತ್ರ, 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರವನ್ನು ಹೊರತುಪಡಿಸಿ ಉಳಿದಂಥ ರಾಶಿ ನಕ್ಷತ್ರಗಳಲ್ಲಿ ನಿಜಕ್ಕೂ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತಿದೆ. ವಾರದ ಮೊದಲನೇ ದಿನ ಇವತ್ತಿನ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಕಡೆ ಒಂದೊಂದು ತರಹ ಸಮಸ್ಯೆಗಳೆಂಬತಕ್ಕಂಥದ್ದಿದೆ. ಆ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರಕ್ಕಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನವಗ್ರಹಗಳ ಪ್ರಾರ್ಥನೆ ಆಗಲಿ, ನವಗ್ರಹಗಳಲ್ಲಿರ್ತಕ್ಕಂತಹ ರಾಶಿಫಲಗಳಾಗಲಿ, ಅಥವಾ ನಿಮ್ಮ ಕರೆಗೆ ಹೋಗಿರ್ತಕ್ಕಂಥದ್ದಾಗಲಿ, ಅಥವಾ ಸಮಸ್ಯೆಗೊಂದು ಪರಿಹಾರವಾಗಿ ತಂತ್ರಸಾರದ ಒಂದಷ್ಟು ರಹಸ್ಯಗಳಾಗಲಿ, ಇದೆಲ್ಲವನ್ನು ಸಿದ್ಧ ತಾವು ನೋಡಬಹುದು. ಹಾಗೆ ಪ್ರತಿ ಭಾನುವಾರ ಶ್ರೀನಿವಾಸ ಶರ್ಮಾರವರಿಂದ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ಶನೇಶ್ಚರನ ಈ ಇರ್ತಕ್ಕಂತಹ ಕಾಡಾಟದಿಂದ ಅಥವಾ ದಶಾಭುಕ್ತಿಗಳಲ್ಲಿ ಅಥವಾ ಶನೇಶ್ಚರನ ದಶಾಭುಕ್ತಿಯಲ್ಲಿ ಇಲ್ಲ ಆಗ್ತಿರ್ತಕ್ಕಂತಹ ಒಂದಷ್ಟು ರಾಶಿಗಳ ಮೇಲಾಗುವಂಥ ಗದಾಪ್ರಹಾರ, ಅಲ್ಲಿರುವಂತಹ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಒಂದಷ್ಟು ತಂತ್ರಸಾರಗಳನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ಕೈಲಾದಷ್ಟು ಮಟ್ಟಿಗೆ ಸಾಕಷ್ಟು ಜನ ಅವರು ಹೇಳುವಂಥ ತಂತ್ರಗಳನ್ನು ಮಾಡಿ ಮನಸ್ಸಿಗೊಂದಿಷ್ಟು ಸಮಾಧಾನ ಇದೆ, ತೃಪ್ತಿ ಇದೆ, ಭಗವಂತನ ಕೃಪೆ ನಮ್ಮ ಮೇಲಿದೆ, ನಾವು ಸಹಿತ ಈ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂಥೇಳಿ ಭಾನುವಾರದ ಸಂಚಿಕೆಗಳಲ್ಲಿ ನಡೀತಿರ್ತಕ್ಕಂಥ ತಂತ್ರಸಾರಗಳ ಬಗ್ಗೆ ತಾವೆಲ್ಲರೂ ಸಹಿತ ಒಲವನ್ನು ತೋರಿಸ್ತಿದ್ದೀರಿ. ಯಾಕೆಂದರೆ ನಿನ್ನೆ ನಾನು ಮಂಡ್ಯ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲೂ ಸಾಕಷ್ಟು ಜನ ಹೇಳಿದಂಥ ಮಾತು, ಭಾನುವಾರದ ತಂತ್ರಸಾರಗಳು ನಮಗೆ ಬಹಳ ಇಷ್ಟವಾಗಿದೆ. ಭಾನುವಾರದಲ್ಲಿ ಹೇಳಿಕೊಡುವಂಥ ಚಿಕ್ಕದಾದಂಥ ಚುಟುಕಾದಂತಹ ತಂತ್ರ ನಾವು ಮನೆಯಲ್ಲೇ ಕೂತು ಮಾಡಬಹುದಾಗಿದೆ. ಮಾಡೋದ್ರಿಂದ ಮನಸ್ಸಿಗೊಂದು ಸಮಾಧಾನ ಇದೆ. ವಾರಕ್ಕೊಂದು ತಂತ್ರಸಾರವನ್ನು ಮಾಡ್ತಿದ್ದೀವಲ್ಲ, ಆ ವಾರದುದ್ದಕ್ಕೂ ನಮಗೊಂದು ಸಲ ಸಮಾಧಾನ ಇರುತ್ತೆ, ತೃಪ್ತಿ ಇರುತ್ತೆ. ಅಂದರೆ ಒಂದು ದಿವಸ ಮಾಡುವ ಕಾಯಕ ಶ್ರದ್ಧೆಯಿಂದ ವಾರದುದ್ದಕ್ಕೂ ನೀವು ಅದರ ಅನುಷ್ಠಾನಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಲ್ಲ, ಅದು ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಏನೇ ಆದರೂ ಮಾಡುವ ಕಾಯಕ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಅದರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಬಂದಾಗ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಇದೆಯಲ್ಲ. ನೋಡಿ, ನಾವು ಹಲವಾರು ದೇವಾಲಯಗಳಿಗೆ ಹೋಗ್ತೀವಿ, ನಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ದೇವಾಲಯಕ್ಕೂ ಹೋಗ್ತೀವಿ. ಕೆಲವು ಸತಿ ನಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವಾಲಯವನ್ನು ಬಿಡ್ತೀವಿ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳು ಅಂಥೇಳಿ ಬಹಳ ದೂರ ಪ್ರಯಾಣವನ್ನು ಬೆಳೆಸ್ತೀವಿ. ಮನೆಯಲ್ಲೇ ನಮ್ಮ ಮನೆ ಪರಿಸರದಲ್ಲೇ ಇರ್ತಕ್ಕಂತಹ ದೇವಾಲಯ ನೀವು ಅರ್ಧ ಗಂಟೆ 1 ಅವರ್ ದೇವ್ರ ಮುಂದೆ ಕೂತ್ಕೊಂಡ್ರು ನಿಮ್ಮನ್ನು ಯಾರೂ ಹೋಗಿ ಏನೆಲ್ಲ ಕದಲಿಸೋದಿಲ್ಲ, ಅಥವಾ ನಿಮಗೆ ಅಲ್ಲಿ ನಿಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯತೆ ಇರುತ್ತೆ. ಅದೇ ಪುಣ್ಯಕ್ಷೇತ್ರಗಳಿಗೆ ಬಂದರೆ, ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಿ ನೀವು ಬಂದಾಗ ನಿಮಗೆ ಎಷ್ಟು ಹೊತ್ತು ಭಗವದ್ ದರ್ಶನ ಆಗುತ್ತೋ, ಎಷ್ಟೊತ್ತಿಗೆ ನಿಮ್ಮನ್ನು ಅಲ್ಲಿಂದ ಆಚೆ ಕಳಿಸ್ತಾರೋ, ಅಥವಾ ಆ ಕ್ಷಣಕ್ಕೆ ನೀವು ಅಲ್ಲಿ ಕಾಯ್ದುರದಿಂದ ಕಾಯಬೇಕಾದ್ರೂ ಸರ್ತಿ ಸಾಲ ನಿಂತ್ಕೋಬೇಕು, ದೂರ ಪ್ರಯಾಣ ಮಾಡಬೇಕು, ಅದಕ್ಕೆ ಇರತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದಾದ ನಂತರ ಭಗವತ್ ಸಾನ್ನಿಧ್ಯಕ್ಕೆ ಬರಬೇಕು. ಅಷ್ಟೆಲ್ಲ ಬಂದು ನಿಮ್ಮನ್ನು 5ರಿಂದ 10 ನಿಮಿಷನೂ ದೇವ್ರ ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ. ಆ ಒಂದು ಕ್ಷಣ ಭಗವಂತನ ಕಣ್ತುಂಬ ನೋಡಿ ಪಟ್ಟಂತ ನೀವು ಇನ್ನೊಬ್ಬರಿಗೆ ಜಾಗ ಮಾಡಿಕೊಡ್ಲೇಬೇಕು. ಆದರೆ ಅಲ್ಲಿ ನೆಮ್ಮದಿ ಅಂತ ಅಂತೀವಿ, ನಾವು ನೆಮ್ಮದಿ ಅಂತೀವಿ, ಏನೋ ಒಂದು ಸಾರ್ಥಕತೆ ಅಂತೀವಿ, ಏನೋ ಒಂದು ನಮಗೊಂದಿಷ್ಟು ಪಾಸಿಟಿವ್ ಆಗಿದೆ ಅಂತೀವಿ, ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿದ್ದೀವಿ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಳ್ತೀವಿ. ಆದರೆ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಮಾತ್ರ ಅಷ್ಟೇ ಅಲ್ಲ, ನಿಮ್ಮ ಮನೆಯ ಪರಿಸರದಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯದಲ್ಲೂ ಅಷ್ಟೇ ಶಕ್ತಿ ಇದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ, ದೂರದ ಬೆಟ್ಟ ನುಣ್ಣಿಗೆ ಅಂತ, ಕಾಶಿಗೆ ಹೋದರೆ ಕಾಸಿಗೊಂದು ತೆಂಗಿನಕಾಯಿ ಅಂತಾರೆ ಹಿರಿಯರು, ಕಾಶಿಗೆ ಹೋದರೆ ಕಾಸಿಗೊಂದು ತೆಂಗಿನಕಾಯಿ ಅಂತ ಹೇಳ್ತಾರೆ. ಕಾಶಿಗೆ ಹೋಗಿ 1 ಕಾಸಿಗೆ 1 ತೆಂಗಿನಕಾಯಿ ತೊಗೊಂಡು ಬೆಂಗಳೂರಿಗೆ ಬಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕಾಯಿ ರೇಟ್ಗೂ ಕಾಶಿಗೆ ಹೋಗಿ ತಂದ ಕಾಯಿ ರೇಟ್ಗೂ ಒಂದೇ ಆಗುತ್ತಾ? ಯೋಚನೆ ಮಾಡಿ. ಹಾಗಾಗಿ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಆಲೆಗಳಲ್ಲೂ ಆ ಶಕ್ತಿ ಇದೆ. ಅಂದರೆ
ಒಂದು ದೇವಾಲಯದಲ್ಲಿ ಅಂತಹ ಒಂದು ಪಾಸಿಟಿವ್ ವೇವ್ಸ್ ಬರಬೇಕಾದ್ರೆ ಅಲ್ಲಿರ್ತಕ್ಕಂತಹ ವೇದ ಮಂತ್ರ, ದೇವರ ಸಾನ್ನಿಧ್ಯ ಮತ್ತು ಆ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲವನ್ನು ಮರೆತು ಭಗವಂತ ಅಲ್ಲೊಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ ಅಥವಾ ಆ ಸಾನ್ನಿಧ್ಯಕ್ಕೆ ಹೊರಟಾಗ ಅಲ್ಲಿ ನಮಗೆ ಸಿಗುವಂತಹ ಒಂದು ಸಂತೋಷ ಸಿಗಬೇಕಾದ್ರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಆ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು. ದೇವರನ್ನ ಕಣ್ತುಂಬ ನೋಡಬೇಕು, ದೇವರ ಧ್ಯಾನವನ್ನು ಮಾಡಬೇಕು. ಭಗವಂತ ನನ್ನ ಈ ಕಷ್ಟಗಳಿದೆ ಅಂಥೇಳಿ ಎಲ್ಲವನ್ನೂ ಸಹಿತ ಆತನ ಮೇಲೆ ಹಾಕಿ ನಾವು ನೆಮ್ಮದಿಯಾಗಿ ಒಂದು 5 ನಿಮಿಷ ಕೂತ್ರೆ ನಮ್ಮ ಮೈಂಡ್ ಸಂಪೂರ್ಣ ಅಲ್ಲಿದ್ದು ನಮ್ಮೊಳಗಿರುವಂತಹ ನೋವನ್ನಲ್ಲಿ ಹೇಳಿಕೊಂಡಾಗ ಆತ ಬಂದು ನಮ್ಮ ನೋವನ್ನ ಆ ಕ್ಷಣಕ್ಕೆ ಆಲಿಸದಿರೇ ಇದ್ದರೂ ನಾವು ಹೇಳುವಂಥ ಕಾಲ ನಮ್ಮೊಳಗಿರುವಂಥ ಆ ನೋವಿನ ಕ್ಷಣಗಳೆಲ್ಲವೂ ಸಹಿತ ಖಾಲಿಯಾಗುತ್ತಲ್ಲ, ಎಲ್ಲವೂ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀವಲ್ವ, ಅಲ್ಲೇ ಸಮಸ್ಯೆ ಕ್ಲಿಯರ್ ಆಗೋಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಎಷ್ಟೋ ಜನ ಅಂದುಕೊಳ್ತೀವಿ, ಇತ್ತೀಚೆಗೆ ನಾವು ಮನೆ ದೇವ್ರಿಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ, ಇತ್ತೀಚೆಗೆ ನಾವು ಒಂದು ಇಂಥ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಹೋದ ವರ್ಷ ಅಥವಾ ಹೋದ ಶ್ರಾವಣದಲ್ಲಿ ನಾವು ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳು ನೋಡಿದ್ವಿ, ಈ ಶ್ರಾವಣಕ್ಕೆ ನಮಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಅಂತ ಆ ಮನಸ್ಸಿಗೆ ನೋವಿದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ಳಿ. ನಿಮ್ಮ ಪ್ರಾಂತ್ಯಗಳಲ್ಲೇ ಇರ್ತಕ್ಕಂತಹ ದೇವಾಲಯಕ್ಕೆ ಬನ್ನಿ, ಆ ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳಿ. ಅಲ್ಲಿರುವ ಕ್ಷೇತ್ರದ ದೇವರು, ಇಲ್ಲಿರ್ತಕ್ಕಂಥ ದೇವರು ಎರಡೂ ಒಂದೇ. ದೇವರಲ್ಲಿ ಎಲ್ಲೂ ತಾರತಮ್ಯವಿಲ್ಲ. ಅಲ್ಲಿ ತಿರುಮಲದಲ್ಲಿರ್ತಕ್ಕಂಥ ಶ್ರೀನಿವಾಸ, ಬೆಂಗಳೂರಲ್ಲಿರ್ತಕ್ಕಂಥ ಶ್ರೀನಿವಾಸ, ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶ್ರೀನಿವಾಸ, ಎಲ್ಲ ಒಂದೇ ಶ್ರೀನಿವಾಸ. ಆದರೆ ನಮ್ಮ ಮನಸ್ಸು ಆ ಸಾನ್ನಿಧ್ಯ, ಆ ಕ್ಷೇತ್ರ, ಅಲ್ಲಿ ಹೋದಾಗ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಆಗಷ್ಟೇ ಅದರ ಫಲಾಫಲ ಸಿಗುವಂಥದ್ದು. ಕಣ್ತುಂಬ ದೇವರು ನೋಡ್ತೀವಿ, ಬಾಯಿಗೆ ಬೇಕಾದಂತಹ ರುಚಿಕರವಾದಂತಹ ಪ್ರಸಾದವನ್ನು ಸ್ವೀಕರಿಸ್ತೀವಿ. ಹಾಗೆ ಆ ಸುಂದರವಾದಂಥ ಪರಿಸರ, ಆ ಪ್ರಕೃತಿಯ ಮಧ್ಯದಲ್ಲಿ ಸ್ವಲ್ಪ ಹೊತ್ತಿರ್ತೀವಿ. ಜೊತೆಗೆ ಆ ಒತ್ತಡದಲ್ಲಿದ್ದಾಗ ಎಲ್ಲವನ್ನು ಮರೆತು ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ತೀವಿ. ಇದು ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ದೇವಾಲಯ, ನೀವು ಹೋದಾಗ ನಿಮ್ಮನ್ನು ರಾಜಾರೋಷವು ಬರಮಾಡ್ಕೊಳ್ಳುವಂಥ ದೇವಾಲಯದಲ್ಲಿ ನಿಮಗೆ ಆ ಯೋಗ ಸಿಗೋದಿಲ್ಲ. ಯಾಕೆಂದರೆ ಅಲ್ಲಿ ನಿಮ್ಮನ್ನು ಹೋದ ತಕ್ಷಣ ನಿಮ್ಮನ್ನು ಬರಮಾಡ್ಕೊಂಡ್ಬಿಡ್ತಾರಲ್ಲ. ನೋಡಿ, ನಾವು ಸರತಿ ಸಾಲಲ್ಲಿ ನಿಂತು ದೇವರು ನೋಡಿದಾಗ ಸಿಗೋ ಸಂತೋಷ ಬೇರೆ. ಹೋದ ತಕ್ಷಣ ನಿಮ್ಮನ್ನು ಡೈರೆಕ್ಟಾಗಿ ಒಳ್ಳೆ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸ್ಬಿಟ್ರೆ ಅದ್ರ ಬೆಲೆ ಅಲ್ವೇ ಅಲ್ಲ. ಗರ್ಭಗುಡಿಯಲ್ಲಿರ್ತಕ್ಕಂತಹ ಮೂಲ ಸಾನ್ನಿಧ್ಯದ ಮೂಲ ವಿರಾಟ್ ಆ ಭಗವಂತನ ದರ್ಶನ ಮಾಡಿದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಆದರೆ ಒಂದಷ್ಟು ಜನಕ್ಕೆ ಆ ಸಂತೋಷದ ಬೆಲೆ ಗೊತ್ತಾಗದಂಥ ರೀತಿಯಲ್ಲಿ ಇರುತ್ತೆ. ಕಾರಣ ಯಾವುದನ್ನೇ ಆದರೂ ಕಾತುರತೆಯಿಂದ ಕಾದು ಆಹಾರವನ್ನಾಗಲಿ ಅಥವಾ ದೈವ ಸಾನ್ನಿಧ್ಯ ಆಗಲಿ ಅಥವಾ ಯಾವುದೇ ಒಂದು ವಿಚಾರವನ್ನಾಗಲಿ ನಾವು ಕಾದು ಆಲೋಚಿಸಿ ಅದರ ಬಗ್ಗೆ ಚಿಂತನೆ ಮಾಡಿದಾಗ ಅಲ್ಲಿ ಸಿಗುವ ಸಂತೋಷ ಭಾಳ ವಿಶೇಷ. ಅದಲ್ಲದಿರ ಸಡನ್ನಾಗಿ ಅಂಗೈಗೆ ಸಿಕ್ತು ಅಂದ್ಕೊಳ್ಳಿ, ಅದಕ್ಕೆ ಬೆಲೆ ಕಡಿಮೆನೇ. ಆದರೆ ಶ್ರಾವಣ ಮಾಸ ಇವತ್ತು ದೈವ ಸಾನ್ನಿಧ್ಯಗಳಲ್ಲಿ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಹೋಗಿ ಅಥವಾ ಶಿವ ಸಾನ್ನಿಧ್ಯ ಅಥವಾ ವಿಷ್ಣು ಸಾನ್ನಿಧ್ಯ, ಶಿವಕೇಶವರ ಸಾನ್ನಿಧ್ಯ, ಇಂತಹ ಸಾನ್ನಿಧ್ಯಗಳಿಗೆ ಹೋಗಿ, ಶಕ್ತಿ ಆಲಯಗಳಿಗೆ ಹೋಗಿ ಒಂದು 5 ರಿಂದ 10 ನಿಮಿಷ ಆ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳಿ. ಅಲ್ಲಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ. ಒಂದು 5 ನಿಮಿಷ ಮನಸ್ಸನ್ನು ಸಂಪೂರ್ಣ ಹಗುರ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಡಿ. ಆಗ ಸಂಪೂರ್ಣವಾಗಿ ಈ ದಿನ ಹೊಸ ದಿನವಾಗಿ, ವಾರದ ಮೊದಲನೇ ದಿವಸ ಅದೃಷ್ಟವಾಗಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾಗಿ ಇವತ್ತಿನ ದಿನ ನೀವು ನೋಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ ಮಾಸದ ಶುಭ ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ್ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದು ಆಗ್ಲಿಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾಂಬಿಕಾ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ 22/8/2022 22/8/2022 ಸೋಮವಾರ ಏಕಾದಶಿ, ಮೃಗಶಿರ ನಕ್ಷತ್ರ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ. ಇವತ್ತಿರ್ತಕ್ಕಂತಹ ದಿನ, ತಿಥಿ, ವಾರ, ನಕ್ಷತ್ರ, ಯೋಗ ಎಲ್ಲವೂ ಬಹಳ ವಿಶೇಷವೇ. ಆದರೆ ಇವತ್ತು ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಇವತ್ತಿನ ರಾಶಿ ಫಲದಲ್ಲಿ ಕಾಣಬಹುದು. ಅಂದರೆ ಎಲ್ಲರಿಗೂ ಸಮಸ್ಯೆ ಅಂತಲ್ಲ, ಹಾಗೆ ಸಮಸ್ಯೆಗೊಂದು ಪರಿಹಾರವಂತೂ ಹೇಗೆ ಮಾಡ್ಕೋಬೇಕು ಎಂಬತಕ್ಕಂಥದ್ದನ್ನು ಮೊದಲೇ ತಿಳಿಸ್ಕೊಟ್ಟಿದ್ದೀವಿ. ಯಾವುದನ್ನೇ ಆದರೂ ಸಹಿತ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಾವೆಲ್ಲರೂ ಭಾರತೀಯರು.
ಹಾಗಾಗಿ ಆ ಶಕ್ತಿಯನ್ನೇ ಭಗವತ್ ಸಂಕಲ್ಪವನ್ನು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಸಿದ್ಧ ತಾವು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಪ್ರತ್ಯಕ್ಷ ಕಾಣತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವತ್ತಿನ ಕಾಯಕವನ್ನು ಶುರು ಮಾಡಿದ್ರೆ ಎಲ್ಲರಿಗೂ ಅದು ಲಾಭವೇ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು, ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಏನನ್ನೇ ಮಾಡಬೇಕಾದರೂ, ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಜೊತೆಗೆ ಮಾಡುವ ಕೆಲಸದಲ್ಲಿ 180ರ ಅಡ್ಡಿ ಆತಂಕಗಳು ಬರಬಹುದು. ಮೇಷರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ದಿನ ಅಲ್ಲ ಇವತ್ತಲ್ಲ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 20 ನಿಮಿಷದಿಂದ 2:15ರವರೆಗೂ ಒಂದಷ್ಟು ಜಾಗರೂಕತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭ ಇಲ್ಲದರಿಂದ ಇವತ್ತು ಸ್ವಲ್ಪ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಹಿರಿಯರು ಸ್ವಲ್ಪ ಹುಷಾರಾಗಿರಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ಏನನ್ನೂ ಅಭಿವೃದ್ಧಿ ತಂದುಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಆದರೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಸರಿಯಾದ ಫಲಾಫಲಗಳಿಲ್ಲ. ಅದಕ್ಕಾಗಿ ವೃಷಭ ರಾಶಿಯವರಿಗೆ ಒಂದಿಷ್ಟು ಮನಸ್ಸಿಗೆ ಮಾನಸಿಕವಾದಂಥ ಹಿಂಸೆ ನೋವು ಪಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಬೆಳಗ್ಗೆ 11 ಗಂಟೆ ತನಕ ಮಾತ್ರ. 11 ಗಂಟೆ 12 ನಿಮಿಷದ ನಂತರ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ, ಸಾಕಷ್ಟು ಲಾಭವನ್ನು ಗಳಿಸ್ತೀರಿ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥವರು ಶ್ರದ್ಧಾಭಕ್ತಿಯಲ್ಲಿ ಮಾಡಬೇಕು. ಹೆಣ್ಣು ಮಕ್ಕಳಾದರೂ ಇವತ್ತು ಸ್ವಲ್ಪ ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯವರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಲಾಭ ನಷ್ಟಗಳ ಮಧ್ಯದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಬಂದೆದುಗಿದಾಗ ಏನೂ ಮುಂದೆ ಕಾಣದಂಥ ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ವೃಷಭ ರಾಶಿಯವರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ ಸಾಧ್ಯವಾದರೆ ಕೆಂಪು ವರ್ಣದ ಕುಂಕುಮ, ಕೆಂಪು ವರ್ಣದ ಗಂಧ, ಕೆಂಪು ವರ್ಣದ ವಸ್ತ್ರ, ಕೆಂಪು ವರ್ಣದ ಹೂ, ಇದನ್ನು ಸುಬ್ರಹ್ಮಣ್ಯೇಶ್ವರನಿಗೆ ಅಥವಾ ಸಾಂಬ ಸದಾಶಿವನ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಒಂದಿಷ್ಟು ಗಂಧ ಕುಂಕುಮವನ್ನು ಹಣೆಗಚ್ಚಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ ದುಃಖವನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಏನೇ ಕೆಲಸ ಮಾಡಲಿಕ್ಕಾದರೂ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ 100 ಥರ ಆಲೋಚನೆ ಮಾಡಬೇಕು. ಸರಿಯೆಷ್ಟು ತಪ್ಪೆಷ್ಟು, ನೀವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಅಚಾತುರ್ಯಗಳಿದೆಯಾ, ಅಥವಾ ಜೊತೆಲಿರ್ತಕ್ಕಂಥವರು ಏನಾದರೂ ನಿಷ್ಠುರ ಮಾಡ್ತಿದ್ದಾರಾ, ಅಥವಾ ಯಾರನ್ನು ನಂಬಿದ್ರೆ ಏನಾಗಬಹುದು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ. ಒಂದಷ್ಟು ಮನಸ್ಸಿನ ಮೇಲೆ ಬೀರುವಂತಹ ಕೆಲವಷ್ಟು ದುಷ್ಪರಿಣಾಮಗಳು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 40 ನಿಮಿಷದವರೆಗೂ ಹೀಗೆ ನಿಮ್ಮನ್ನು ಬಾಧಿಸುತ್ತೆ. 1:40ರ ನಂತರ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಆಗ್ಬೋದು, ತೃಪ್ತಿ ಸಿಗ್ಬೋದು. ಏನೇ ಆದರೂ ಇವತ್ತಿನ ಕಾಯಕ ವಾರದ ಮೊದಲನೇ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಜೊತೆಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಇವತ್ತಿನ ಕಾಯಕವನ್ನು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆಯಲೇ ನಡೀತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಇವತ್ತಿನ ದಿವಸ ಪೂರ್ವಾಭಿಮುಖವಾಗಿ ಕೂತು ಸೂರ್ಯದೇವರನ್ನು
ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಯಾರೊಬ್ಬರ ಮಾತನ್ನು ಆಲಿಸಿದ್ರೂ ನಿಮ್ಮ ಸ್ವಂತ ನಿರ್ಣಯ, ಸ್ವಂತ ಬುದ್ಧಿಯಲ್ಲೇ ನಿಮ್ಮ ಕಾಯಕ ಇರಲಿ. ಜೊತೆಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಾಗಲಿ, ಹೆಣ್ಣು ಮಕ್ಕಳಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರಾಗಲಿ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಸಾಧ್ಯವಾದಷ್ಟು ಒಳ್ಳೆಯ ಒಂದು ಆಸ್ಥಾನದಲ್ಲಿ ಕೂತು ಆಲೋಚನೆ ಮಾಡ್ತಕ್ಕಂಥದ್ದು ಅಥವಾ ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು. ನಿಮಗೆ ಅದರ ಬಗ್ಗೆ ಸರಿಯಾದ ಅರಿವಿಲ್ಲ ಅಂದರೆ ಅಥವಾ ಆ ಕ್ಷಣಕ್ಕೆ ಬಂದೊದಗುವಂಥ ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ಬಿಲ್ವ ವೃಕ್ಷದಲ್ಲಿರ್ತಕ್ಕಂತಹ ಬಿಲ್ವಪತ್ರೆಯನ್ನು ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿಕೊಂಡು 11 ಅಥವಾ 21 ಬಾರಿ ಶಿವಮಂತ್ರ ಜಪಿಸಿ 2 ಬಿಲ್ವಪತ್ರೆಯನ್ನು ಶಿವನ ಪಾದದ ಮೇಲಿಟ್ಟು ಅದನ್ನೇ ಪ್ರಸಾದ ರೂಪದಲ್ಲಿ ನಿಮ್ಮ ಬಲಗಡೆ ಜೋಬಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರೆಲ್ಲ ಬೇಡ. ಯಾವ ಊರಿಂದ ಕರೆ ಮಾಡ್ತಿರೋದು? ಶಿರ್ಸಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡ್ಬೇಕು. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು 2 years ಆಯ್ತು ಮದುವೆ ಆಗಿ, ಇನ್ನು ಮಕ್ಕಳ ಬಗ್ಗೆ ಕೇಳಬೇಕಿತ್ತು. 2 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ? ಇಲ್ಲ, ಅದು ಒಮ್ಮೆ ಕನ್ಸೀವ್ ಆಗಿತ್ತು. ಅದು ಹಾರ್ಟ್ ಬೀಟ್ ಬೆಳೆದಿಲ್ಲ ಅಂದ್ರು ಅದಕ್ಕೆ ಅಬಾರ್ಟ್ ಮಾಡಿಸಿದ್ವಿ. ಓಕೆ. ಈಗ ಅದು ಡಾಕ್ಟರ್ ಕನ್ಸಲ್ಟ್ ಮಾಡ್ತಾನೆ ಇದೀವಿ, ಇನ್ನೂ ಏನು ಅಷ್ಟು ಇದು ವರ್ಕ್ ಆಗ್ತಿಲ್ಲ. ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳಮ್ಮ. ಇಲ್ಲಿ ಡಾಕ್ಟರ್ ಬರೋ ಅವಶ್ಯಕತೆನೇ ಇಲ್ಲ, ಡಾಕ್ಟರ್ ಪ್ರಮೇಯನೇ ಇಲ್ಲ. ನಿಮ್ಮ ದಾಂಪತ್ಯ, ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿ ನೀವು ಅನ್ಯೋನ್ಯವಾಗಿದ್ದರೆ, ಯಾವ ಸಮಸ್ಯೆ ಇಲ್ದಿರ ನಾರ್ಮಲ್ ಆಗಿ, ನ್ಯಾಚುರಲ್ ಆಗಿ ಭಗವಂತನ ಕೃಪೆ ಇದೆ. ಇಲ್ಲಿ ವೈದ್ಯರು ಏನು ಮಾಡ್ತಾರೆ? ವೈದ್ಯರು ನೀವು ಹೋದ ತಕ್ಷಣ ಮೆಡಿಸಿನ್ಸ್ ಕೊಡ್ಬೋದು ಅಷ್ಟೇ. ನೀವು ಅಶಕ್ತರಲ್ಲ ಅಂದಾಗ ಶಕ್ತಿ ಬರಲಿಕ್ಕೆ ಒಂದಿಷ್ಟು ಮೆಡಿಸಿನ್ ಕೊಡ್ಬೋದು. ಅದು ಬಿಟ್ಟು ಇನ್ನೇನೂ ಸಾಧ್ಯವಿಲ್ಲ. ಅದರಲ್ಲೂ ಮದುವೆ ಆಗಿ ಇನ್ನೂ ಬರೀ 2 ವರ್ಷ. ನಿನ್ನ ಸ್ವರತರಂಗವನ್ನು ಆಲಿಸಿದ್ರೆ ನಿನಗೇನು ಅಂತಹ ಶಕ್ತಿ, ಅಂತಹ ಒಂದು ಅಚಾತುರ್ಯ ಇಲ್ಲ, ಭಯಪಡಬೇಕಾದ್ದಿಲ್ಲ. ಅಥವಾ ನಿನ್ನ ಗರ್ಭದಲ್ಲಿ ಯಾವ ದೋಷ ಇಲ್ಲ, ನ್ಯಾಚುರಲ್ ಆಗುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಆತಂಕ ಇದೆ, ಭಯ ಇದೆ. ಅಯ್ಯೋ, ನಮಗೆ ಸಂತಾನ ಆಗುತ್ತೋ ಇಲ್ವೋ, ಮುಂದೆ ಹುಟ್ಟೋ ಮಗು ಪುನಃ ಏನಾರೋ ಅಚಾತುರ್ಯ ಆಗುತ್ತೋ ಏನೋ, ಇದೆಲ್ಲ ಮನಸ್ಥಿತಿಗಳು ಎದುರಾಗ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಮನಸ್ಸಲ್ಲಿ ಆತಂಕವನ್ನು ಪಟ್ಟರೆ, ಏನೋ ಆಗುತ್ತೆ ಎಂಬತಕ್ಕಂಥ ಭಯಭೀತಿಯಲ್ಲಿದ್ದರೆ ಇದು ಭಾಳ ದೊಡ್ಡ ಸಮಸ್ಯೆ ಎದುರಾಗ್ತಾ ಇರುತ್ತೆ. ನಿನ್ನ ಸ್ವರತರಂಗ ಬಹಳ ಸ್ಪಷ್ಟವಾಗಿದೆ, ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ಗರ್ಭ ನಿಲ್ಲುತ್ತೆ, ಮುಂದೆ ಈ ಜನಿಸುವಂತಹ ಮಗುನು ಬಹಳ ಲಕ್ಷಣವಾಗಿರುತ್ತೆ. ಯಾವುದೇ ತೊಂದರೆ ತಾಪತ್ರ ಇಲ್ಲ, ಹೆದರಬೇಡ. ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ಅವ್ರ ಮಾರ್ಗದರ್ಶನ ತಗೋ. ಒಳ್ಳೆ ಆಹಾರ ಪದ್ಧತಿ ಇರಲಿ. ಜೊತೆಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮಾತ್ರ ಯಾವುದೇ ಸಣ್ಣ ಭಿನ್ನಾಭಿಪ್ರಾಯ ಇಲ್ದಿರ ನೀವು ಹ್ಯಾಪಿಯಾಗಿ ನಗನಗ್ತಾ ಇರಿ. ನಿಮ್ಮ ಆ ನಗುಮುಖ ಅದೇ ನಿಮಗೆ ಒಳ್ಳೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜೀಗ ಸಿಂಹರಾಶಿಯಿಂದ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ಸಂದೇಹಗಳನ್ನು ದೂರ ಮಾಡ್ಕೊಳ್ಬೋದು. ಯಾವುದೇ ಒಂದು ಸನ್ನಿವೇಶಗಳಲ್ಲಿ ಬರ್ತಕ್ಕಂತಹ ದುಃಖಗಳಾಗಲಿ ಅಥವಾ ಸಮಸ್ಯೆ ಆಗಲಿ, ಏನಾಗುತ್ತೆ ಅಥವಾ ಇದರಿಂದ ತೊಂದರೆ ಆಗ್ಬೋದಾ ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ. ಇವತ್ತು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಇವತ್ತು ಮಧ್ಯಾಹ್ನ 12ರಿಂದ 1:45, 12ರಿಂದ 1:45 ಈ ಮಧ್ಯದಲ್ಲಿ ಸ್ವಲ್ಪ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಏನೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸವನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿಯುತವಾಗಿದ್ದರೆ ಮಾತ್ರ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಸೆರೆಮಾಲೆ ಮಧ್ಯಾಹ್ನದ ಮೇಲೆ ಕಾಣಿಸ್ಬೋದು. ಆದರೂ ಇವತ್ತು ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳಿಂದ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ಯಾವುದನ್ನೂ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಉದ್ವೇಗತನ ಅಥವಾ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಗಳು, ಏನು ಮಾಡಬೇಕು ಅಂತಿದ್ದೀರೋ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಚಿಂತನೆ ಮಾಡ್ತಿದ್ದೀರೋ, ಅದರ ಫಲಾಫಲಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ನೀವು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತಿನ ದಿವಸ ಸ್ವಲ್ಪ ಸಮಾಧಾನ ಬೇಕು. ಹಾಕುವ ಪ್ರತಿ ಹೆಜ್ಜೆ ಆಲೋಚನೆ ಮಾಡಬೇಕು.
ಸುತ್ತಮುತ್ತ ಪ್ರಾಂತದಲ್ಲಿರ್ತಕ್ಕಂಥ ರಾಕ್ಷಸರು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ತೊಂದರೆ ಮಾಡ್ತಕ್ಕಂಥವರು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ಅವರಿಂದ ಒಂದಷ್ಟು ತೊಂದರೆ ತಾಪತ್ರೆ ಆಗ್ಬೋದು. ಆದರೂ ಇವತ್ತಿನ ದಿವಸ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಉದ್ದು ಮತ್ತು ಹೆಸರನ್ನು ಎರಡೂ ಸಹಿತ ಒಂದೇ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದರಿಂದ ಇದರಿಂದ ಸಾಕಷ್ಟು ಲಾಭವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರ್ತೀರಿ. ಇರ್ತಕ್ಕಂತಹ ಪರಿಸರದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಹೊಸ ಪ್ರಯತ್ನವನ್ನು, ಹೊಸ ಚೈತನ್ಯವನ್ನು ರೂಢಿಸ್ಕೊಳ್ತೀರಿ. ಆದರೂ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3ರಿಂದ 4:20 ತನಕ, 3ರಿಂದ 4:20 ಈ ಸಮಯದಲ್ಲಿ ಉಂಟಾಗುವಂಥ ತೊಂದರೆ ತಾಪತ್ರೆಗಳ ಬಗ್ಗೆ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ಅಂದುಕೊಂಡಷ್ಟು ಲಾಭವಿಲ್ಲ, ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗುವಂಥ ಪರಿಸ್ಥಿತಿ ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ಲಾಭವನ್ನು ಗಳಿಸುವಂತಹ ದಿನವೇ, ಆದರೆ ಸಣ್ಣ ಪುಟ್ಟ ವಿಚಾರದಲ್ಲೂ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ಕೋಪದಿಂದ ಇಲ್ಲದ ಒಂದು ತೊಂದರೆ ಆಗುವಂಥ ಲಕ್ಷಣಗಳಿದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮೌನದಿಂದಿದ್ದು ನಗನಗ್ತಾ ಇದ್ದರೆ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಯಾರೊಬ್ಬರಾದರೂ ಇವತ್ತು ವ್ಯವಹಾರಗಳನ್ನು ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ಬೇಕು. ಇನ್ನೊಬ್ಬರ ಸಹಾಯದಿಂದ ಅಷ್ಟೇ ಇವತ್ತು ಲಾಭವನ್ನು ಗಳಿಸುವಂಥದ್ದಾಗುತ್ತೆ. ಇದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಸೌಮ್ಯ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ದಾವಣಗೆರೆಯಿಂದ ಮೇಡಮ್ ಮಾತಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ಸರ್, ಗುರುಜಿ, ನನಗೆ ನಿಮ್ಗೆ ಫೋನ್ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತೈತೆ ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು ಮಗು. ಗುರುಜಿ, ನನಗೆ ಫಸ್ಟ್ ಪ್ರೆಗ್ನೆಂಟ್ ಇದ್ದೆ ಗುರುಜಿ. 2.5 ತಿಂಗಳಿಗೆ ಇದು ಮಿಕ್ಸ್ಡ್ ಅಬಾರ್ಷನ್ ಆಯ್ತು ಸರ್ ಗುರುಜಿ. ಹಾರ್ಟ್ ಬೀಟ್ ಬಂದಿಲ್ಲ ಅಂತ. ಇವಾಗ ಮತ್ತೆ ಪ್ರೆಗ್ನೆಂಟ್ ಇದೀನಿ, 7 ತಿಂಗಳು ಗುರುಜಿ ಇವಾಗ. ಓ, ತುಂಬಾ ಸಂತೋಷಮ್ಮ ಗುರುಜಿ. ಮತ್ತೆ ಇವಾಗ ನನಗೆ ಮಗು ಹೇಗಿರುತ್ತೆ ಏನೋ ಅಂತ ನನಗೆ ಗೊಂದಲ ಗುರುಜಿ. ನೋಡು, ಅದೇ ಇಷ್ಟಕ್ಕೆ ಮುಂಚೆ ಬಂದ ಫೋನ್ ಕರೆಗೂ ಇದೇ ಸಮಸ್ಯೆ ಆಗಿತ್ತು. ಆದರೆ ಅವರು ಆತಂಕದಲ್ಲಿದ್ದರು, ಏನಾಗುತ್ತೋ ಏನೋ, ಡಾಕ್ಟರ್ ನಮಗೆ ಸರಿಯಾಗಿ ಏನು ಹೇಳ್ತಿಲ್ಲ ಅಂತ. ಇಲ್ಲಿ ಡಾಕ್ಟರ್ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಡಾಕ್ಟರ್ ಪಾತ್ರ ಯಾವಾಗ ಬರುತ್ತೆ ಗೊತ್ತಮ್ಮ? ನಾವು ಬಯಸ್ತರಾಗಿ ಅವ್ರ ಮುಂದೆ ಕೈ ಕಟ್ಟಿ ನಿಂತಾಗ ಅವ್ರಿಗೆ ಗೊತ್ತಿರೋ 4 ವಿಚಾರ ನಿನ್ನ ಮುಂದೆ ಹೇಳಬೇಕು. ಈಗ ನನಗೆ ಫೋನ್ ಮಾಡಿ ನನ್ನ ಕೇಳ್ತಿದ್ಯಲ್ಲ, ಹೀಗೆ ನಾನು ಹೇಳ್ತಿದ್ದೀನಿ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ಯಾವ ಸಮಸ್ಯೆ ಇಲ್ಲ. ಮೊದಲನೇ ಸತಿ ಗರ್ಭ ನಿಂತಾಗ ಆ ಗರ್ಭದಲ್ಲಿರ್ತಕ್ಕಂಥ ಮಗುಗೆ ಹಾರ್ಟ್ ಬೀಟ್ಸ್ ಬಂದಿಲ್ಲ, ಅಥವಾ ಕೈಕಾಲು ನೆಟ್ಟಿಗಿಲ್ಲ, ಅಥವಾ ಇನ್ನೇನೋ ಸಮಸ್ಯೆ, ಮತ್ತೊಂದು ಸಮಸ್ಯೆ. ಇದೆಲ್ಲ ಯಾತಕ್ಕಾಗಿ ಬರುತ್ತೆ ಅಂದರೆ ನಮ್ಮ ಫುಡ್ಡು ಮತ್ತು ನಮ್ಮ ಮನಸ್ಸು, ನಾವು ಆಲೋಚನೆ ಮಾಡೋ ರೀತಿಗಳು, ಇದರಲ್ಲಿ ಆಗುವಂಥ ವ್ಯತ್ಯಾಸ. ಹಿಂದೆಲ್ಲ ಇಂಥದ್ದು ಒಂದೂ ಇಲ್ಲಮ್ಮ. ಒಂದು ಪ್ರಕರಣ ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಅವರ ಕಾಲಕ್ಕೆ ತೆಗೆದುಕೊಂಡ್ರೆ ಇಂಥ ಪ್ರಕರಣನೇ ಇಲ್ಲ. ಆದರೆ ಇವತ್ತು ಸೊಂದಿಗೆ 16 ಪ್ರಕರಣ ನೋಡಿ. ಇವತ್ತಿನ ನಮಗೆ ಒಂದು ಫೋನ್ ಕರೆಯಲ್ಲಿ ನೀನು 2ನೇ ಅವಳು ಈ ಥರ ಸಮಸ್ಯೆ ಕಂಡು ಹೇಳ್ತಾ ಇರೋದು. ಆದರೂ 7 ತಿಂಗಳು ಬಂದಮೇಲೆ ನೀನು ಭಯನೇ ಪಡಬೇಡ. ನಿನ್ನ ಗರ್ಭದಲ್ಲಿರ್ತಕ್ಕಂತಹ ಮಗು ತುಂಬ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ. ನೀನು ಭಯನೇ ಪಡಬೇಡ. ಆಮೇಲೆ ನಾರ್ಮಲ್ ಆಗಿ ಆಗೋದಕ್ಕೆ ಪ್ರಯತ್ನಿಸಬೇಕು. ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಪ್ರಯತ್ನ ಪಡು. ಆಗೋದೇ ಇಲ್ಲ ಅಂತ ಪಕ್ಷದಲ್ಲಿ ಆಗೋದಿಲ್ಲ ಅಂತ, ಯಾಕೆಂದ್ರೆ ಇವತ್ತಿನ ಹೆಣ್ಮಕ್ಳು ಆಗೋಲ್ಲ ಅಂತಾನೆ ಹೇಳ್ತೀರಿ. ನಿಮಗಿನ್ನ ಮುಂಚಿತವಾಗಿ ಪಾಪ ಡಾಕ್ಟ್ರು ಹೇಳ್ತಾರೆ, ಹಂಗೆ ಕೂತ್ಕೋಬೇಡಿ, ಹಿಂಗೆ ಕೂತ್ಕೋಬೇಡಿ, ಹಂಗೆ ಓಡಾಡಬೇಡಿ, ಹಿಂಗೆ ಓಡಾಡಬೇಡಿ ಅಂದರೆ ಸಂಪೂರ್ಣ ನಿಮ್ಮನ್ನು ಪ್ರಾರಂಭದಿಂದಲೇ ಮೋಲ್ಡ್ ಮಾಡಿ ರೆಡಿ ಮಾಡಿರ್ತಾರೆ. ಸಿಸರಿನ್ ಮಾಡಲೇಬೇಕು. ಅವ್ರದ್ದು ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಎಕ್ವಿಪ್ಮೆಂಟ್ಸ್ ತುಂಬ ಬೆಲೆ ಇರುತ್ತೆ, ಅದಕ್ಕೆಲ್ಲ ಖರ್ಚು ವೆಚ್ಚ ಬರುತ್ತೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನಿನ್ನ ಸ್ವರತರಂಗ ಪ್ರಕಾರ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನೀನು ಆರೋಗ್ಯಕರವಾಗಿದೆಯಾ, ನಿನ್ನ ಹೊಟ್ಟೆಲಿರೋ ಮಗುನೂ ಚೆನ್ನಾಗಿದೆ. ಮೊದಲು ಗರ್ಭಿಣಿ ಸ್ತ್ರೀ ಯಾವತ್ತೂ ತಿಳ್ಕೊಳ್ಬೇಕಾದ ಒಂದು ರಹಸ್ಯ, ನೀನೇ ಅಲ್ಲ ಯಾವುದೇ ಗರ್ಭಿಣಿ ಸ್ತ್ರೀಯರಾದರೂ ತಿಳ್ಕೊಳ್ಳುವಂಥದ್ದು ಒಂದು ಲಾಜಿಕ್ ಇದೆ. ಏನಪ್ಪಾ ಅಂದರೆ ಸದಾಕಾಲ ಪಾಸಿಟಿವ್ ಆಗಿ ಚಿಂತನೆ ಮಾಡೋದು. ನಿನ್ನ ಹೊಟ್ಟೆಲಿರ್ತಕ್ಕಂಥ ಮಗುಗೆ ಈಗಲಿಂದನೇ ನೀನು ಕೋಚಿಂಗ್ ಕೊಡಬೇಕು. ಆ ಮಗುಗೆ ಹೇಳಬೇಕು, ನೀನು ಹೇಳೋ ಮಾತು ಮಾತ್ರ ಮಗು ಆಲಿಸುತ್ತೆ. ನೋಡು ತಾಯಿ, 3 ತಿಂಗಳು ತುಂಬಿದ ತಕ್ಷಣ ನಿನ್ನ ಮಾತಿನ ಕಡೆ ಗಮನ ಕೊಡೋ ಶಕ್ತಿ ಆ ಮಗುಗಿದೆ. ಅದರಿಂದ 5ನೇ ತಿಂಗಳಲ್ಲಿ ನೀನು ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ರೆ ಆ ಮಗು ಚಲನವಲನಗಳು ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಅದೇ ಸಮಯಕ್ಕೆ ನೀನು ಪಾಠ ಶುರು ಮಾಡಬೇಕು. ಒಳ್ಳೆ ಧರ್ಮ, ಭಗವದ್ಗೀತೆ,
ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಪುರಾಣದಲ್ಲಿರ್ತಕ್ಕಂಥ ಒಂದಷ್ಟು ಒಳ್ಳೆಯ ಕಥಾಶ್ರವಣಗಳನ್ನು ಮತ್ತು ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಅವರೆಲ್ಲ ಹೇಗೆ ಬಂದರು, ಜೊತೆಗೆ ನೀನು ವಿದ್ಯಾವಂತರಾಗಬೇಕು, ಒಳಗಿರೋ ಮಗು ಹೇಳಬೇಕು, ನೀನು ಸಂಪೂರ್ಣ ವಿದ್ಯೆ ನೀನು ಕಲ್ತ್ಕೋಬೇಕು, ಧೈರ್ಯವಾಗಿರಬೇಕು, ಧೈರ್ಯದಿಂದ ಹೆದರಿಸ್ಬೇಕು, ಇಂಥ ಮಾತುಗಳನ್ನು ಆಡ್ತಾ ಹೊರಟ್ರೆ ಯಾವ ಸಮಸ್ಯೆ ಇಲ್ಲ. ಎಲ್ಲರೂ ಹೇಳ್ತಾರೆ ನಾನು ಹೇಳೋ ಮಾತಿಗೆ ಬಹುಶಃ ನಾನು ಹುಚ್ಚ ಅನ್ಬೋದು, ಆದರೆ ಹುಚ್ಚ ನಾನಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀ 5 ತಿಂಗಳು ತುಂಬಿದ ನಂತರ ಗರ್ಭದಲ್ಲಿರ್ತಕ್ಕಂಥ ಮಗುಗೆ ಪಾಠ ಹೇಳೋ ಶಕ್ತಿ ಇದೊಂದು ಕೋರ್ಸೇ ಇದೆ. ಇದೊಂದು ಕೋರ್ಸ್ ಇದೆ, ಇದನ್ನ ಹೇಳ್ಕೊಡುವಂಥ ಗುರುಗಳು ಇದ್ದಾರೆ. ಅದರಿಂದ ನಾನು ಹೇಳೋದು, ಮಗುನ ಈಗಲಿಂದನೇ ಟ್ರೈನ್ ಮಾಡ್ಬೋದು. ಧರ್ಮ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬೆಳೀಲಿಕ್ಕೆ ದಾರಿ. ಎರಡನೇದು, ಆ ಮಗು ಲಕ್ಷಣವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಆ ನಂಬಿಕೆ, ಆ ತೃಪ್ತಿಕರವಾದಂಥ ಮನಸ್ಸು, ನಿನ್ನ ಮನಸ್ಸಲ್ಲಿ ಸದಾ ಹ್ಯಾಪಿನೆಸ್ ಇರಬೇಕು, ನೀನು ಸಂತೋಷವಾಗಿರಬೇಕು. ಹಿಂದೆಲ್ಲ ಮಕ್ಕಳ ರೂಮಲ್ಲಿ, ನಿಮ್ಮ ಇದು ಗರ್ಭಿಣಿ ರೂಮಲ್ಲಿ ದೊಡ್ಡ ದೊಡ್ಡ ಮಕ್ಕಳ ಭಾವಚಿತ್ರಗಳು ಹಾಕೋರು. ಯಾತಕ್ಕೋಸ್ಕರ ಹೇಳು? ಅಲ್ಲಿ ರಾಮ, ಕೃಷ್ಣ, ದೇವ್ರ ಫೋಟೋಗಳೆಲ್ಲ ಹಾಕೋರು. ಯಾಕೆಂದ್ರೆ ನೀನು ಅವ್ರನ್ನ ನೋಡಿ ಆ ಥರ ನಿನ್ನ ಮಗು ತಯಾರಾಗಲಿ ಅಂತ ಅಲ್ವಮ್ಮ? ದಿನ ಗುರುಜಿ ನಾನು ಕೃಷ್ಣನ್ ಕತೆ ಎಲ್ಲ ಓದ್ತೀನಿ ಗುರುಜಿ. ಅದೆಲ್ಲ ಓದೋದ್ರಿಂದಾರೆ ನೋಡು, ಕೃಷ್ಣನ್ ಕತೆ ಓದು. ಆದ್ರೆ ಕೃಷ್ಣ ಕಂಸನ ಹೊಡೆದಿದ್ದಾನಲ್ಲ, ಮಾವನ್ನ ಸೋದರ ಮಾವ, ನಿಂಗೆ ಅಣ್ಣ ತಮ್ಮಂದಿರಿದ್ದಾರ? ಹಾ ಸರ್, ಅಣ್ಣ ಇದ್ದಾರೆ ಗುರುಜಿ. ಆ ಅಣ್ಣನ ಬಗ್ಗೆ ಒಳ್ಳೇದನ್ನ ಹೇಳು. ನನ್ನ ಅಣ್ಣ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಅಣ್ಣನ ನೀನು ಮಾವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಈಗಲೇ ಹೇಳು, ಒಳ್ಳೇದಾಗಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿಗ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ, ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವೇನು ಅಂದ್ಕೊಂಡ್ರು ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ತೀರಿ, ಅದೊಂದನ್ನು ದೂರ ಮಾಡ್ಕೊಳ್ಳಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಬೆಳಿಗ್ಗೆ ಮನೆಯಿಂದ ಬರಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡಿ. ಇಷ್ಟು ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಕುಲದೇವರ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅದಾದ ನಂತರ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ, ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಬಲ. ಆದರೆ ಯಾವುದೇ ಕೆಲಸ ಕಾರ್ಯಗಳಾದರೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದ್ಕೊಳ್ಬೇಕು ಅಂದ್ಕೊಂಡ್ರೆ ಏನನ್ನೂ ತರಲಿಕ್ಕೆ ಆಗದಂಥ ರೀತಿಯಲ್ಲಿ ಇದ್ದೀರಿ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು ಸಾಕಷ್ಟು ಇದೆ. ಒಳಗಡೆ ಒಂದು ಭೀತಿ, ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸುತ್ತೆ. ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಏನೇ ಕೆಲಸ ಕಾರ್ಯ ಅಂದುಕೊಂಡ್ರು, ಏನೇ ಮಾಡಬೇಕು ಅಂದ್ಕೊಂಡ್ರು ಅದರಲ್ಲಿ ಏನೋ ಒಂದು ಅಚಾತುರ್ಯ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಎದುರಾಗ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ದೇವರ ಆರಾಧನೆಯಿಂದ, ಒಳ್ಳೆಯ ಸನ್ಮಾರ್ಗದತ್ತ ನಡೆಯೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಆದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಒಳ್ಳೆ ಪರವಾಗಿ ಅಂದರೆ ಭಗವತ್ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ಸಾಧ್ಯವಾದರೆ 11:20 3 ಗಂಟೆವರೆಗೂ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಂತು ಆಲೋಚಿಸಬೇಕು. ಅದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಮೋಸ ಹೋಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಎದುರಾಗ್ತಿರುತ್ತೆ. ಜೊತೆಲಿರ್ತಕ್ಕಂಥವರಾಗಲಿ ಅಥವಾ ನಿಮ್ಮ ತುಂಬ ಹತ್ತಿರದಲ್ಲಿರ್ತಕ್ಕಂಥವರಾಗಲಿ ಅಂತಹವರಿಂದ ಸ್ವಲ್ಪ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾ ಸಪ್ತಶತಿ, ಶ್ರೀ ಸೂಕ್ತ ಪಾರಾಯಣ ಅಥವಾ ದೇವಿ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವಕೇಶವರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲೇ ಕೂತು ದುರ್ಗಾ ಸಪ್ತಶತಿಯಾಗಲಿ, ದುರ್ಗಾ ಸೂಕ್ತವನ್ನಾಗಲಿ ನೀವು ಆಲಿಸೋದ್ರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ 4 ಗಂಟೆಯಿಂದ 5:20 ತನಕ, 4ರಿಂದ 5 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕತರಾಗಿರಿ. ಏನೇ ಆದರೂ ಇದೊಂದು ಸಮಯದಲ್ಲಿ ಮಾತ್ರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇರಲಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆಯಾಗೂ ಕಾಲು ಮಾಡಿ, ಅಂದರೆ ಗೌಪ್ಯವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಇಲ್ಲಾಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಹಾಗಾಗಿ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಉದ್ವೇಗತನವನ್ನು ದೂರ ಮಾಡಿಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನಗಳನ್ನು ದೂರ ಮಾಡಿಕೊಳ್ಳುವಂಥದ್ದು, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿಂದ ಚಿಂತನೆ ಮಾಡತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಅಭಿವೃದ್ಧಿ ತಂದುಕೊಳ್ಳೋದಕ್ಕೋಸ್ಕರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ವಾರದ ಮೊದಲನೇ ದಿವಸ ನಿಮ್ಮ ಇಷ್ಟಗಳನ್ನು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಏನೇ ಕೆಲಸ ಮಾಡಿದ್ರೂ ಅದರಲ್ಲೊಂದು ಒಳ್ಳೆ ಫಲ ಅಂತೂ ಖಂಡಿತ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಬಗ್ಗೆ ಒಂದಷ್ಟು ಚಿಂತನೆ ಅಂತೂ ಖಂಡಿತ ಬೇಕು. ಹಾಗಾಗಿ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಗೋವಿನ ಆರಾಧನೆ ಮಾಡೋದ್ರಿಂದ, ಅಥವಾ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಈ ನಿಮ್ಮ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಭಟ್ಕಳದಿಂದ ಬರೆದಿದ್ದಾರೆ. ಹೆಸರು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಕೋಡ್ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ ಮೇಡಮ್ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಗುರುಜಿ, ಈಗ ಕಳೆದ 8 ವರ್ಷಗಳಿಂದ ನನ್ನ ಕೂದಲು ತುಂಬ ಉದುರ್ತಾ ಇದೆ. ನಂದಷ್ಟೆಲ್ಲ ನಾನು ಮತ್ತು ನನ್ನ ತಾಯಿದು ಇಬ್ಬರದ್ದು ತುಂಬ ಕೂದಲು ಉದುರ್ತಾ ಇದೆ. ಎಷ್ಟು ಉದುರ್ತಾ ಇದೆ ಅಂದರೆ ಈಗಾಗಲೇ ಬುರುಡೆ ಕಾಣಿಸ್ತಾ ಇದೆ. ಉದುರಿ ತುಂಬ ತೆಳ್ಳಗಾಗಿರೋದಷ್ಟೇ ಅಲ್ಲದೆ ಎಲ್ಲ ಕಡೆ ನಾವು ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ. ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ಥರ ಮೆಡಿಸಿನ್ ಮಾಡಿದರೂ ಕೂಡ ಯಾವುದೇ ಪರಿಹಾರ ಕಾಣ್ತಾ ಇಲ್ಲ. ಜೊತೆಗೆ ಸರ್ಪದೋಷ ಇದೆ ಅಂತ ಒಬ್ಬ ಜ್ಯೋತಿಷಿಗಳು ಹೇಳಿದ್ದಾರೆ. ಈ ರೀತಿ ಸರ್ಪದೋಷ ಇದ್ದಾಗ ಕೂದಲು ತುಂಬ ಉದುರುತ್ತೆ. ಅಷ್ಟೇ ಅಲ್ಲದೆ ಒಂದು ಕೂದಲು ಕೂಡ ಇಲ್ಲದೇ ಇರೋ ರೀತಿ ಆಗುತ್ತೆ ಅಂತ ಒಂದಿಷ್ಟು ಜನ ಹೆದರಿಸಿದ್ದಾರೆ. ಇದಕ್ಕಾಗಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ನಮಗೆ ತುಂಬ ಜಾಸ್ತಿ ಆಗಿದೆ, ಮೊದಲೇ ನಮಗೆ ಶತ್ರುಗಳ ಕಾಟ ಜಾಸ್ತಿ, ಇದಕ್ಕೇನಾದರೂ ಪರಿಹಾರ ಹೇಳಿ ಗುರುಜಿ, ಯಾವುದಕ್ಕೂ ಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ತಾಯಿ ಮಗಳು ಇಬ್ಬರು ಆತಂಕದಲ್ಲಿ ಬರೆದಿರತಕ್ಕಂತಹ ಕಾಗದ 2 ಫೋಟೋ ಕಳಿಸಿದ್ದೀರಿ. ತಾಯಿ ಮಗಳ ಇಬ್ಬರ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ಫೋಟೋ ಅಂತೂ ಫೋಟೋ ತೆಗೆದು ಕಳಿಸಿರ್ತಕ್ಕಂಥ ಫೋಟೋಗ್ರಾಫರ್ನೂ ನಾವು ಮೆಚ್ಚುವಂಥ ವಿಚಾರಣೆ. ಯಾಕೆಂದರೆ ಆತ ನಿಜಕ್ಕೂ ಬಹಳ ಚೆನ್ನಾಗಿ ತೆಗೆದಿದ್ದಾನೆ. ನಿಮ್ಮ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ನಿಮ್ಮ ಹೆಸರು ಹೇಳೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಈ ಫೋಟೋನ ತೋರಿಸ್ತಾ ಇಲ್ಲ. ತಾಯಿ ಮಗಳ ಇಬ್ಬರ ಫೋಟೋ ಅರ್ಥ ಮಾಡ್ಕೋಬೇಕಾದ ವಿಚಾರ. ಮೊದಲನೇದಾಗಿ ಮಾಟ ಮಂತ್ರದಿಂದ ಅಥವಾ ಅದಕ್ಕಿಂತ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು, ಸರ್ಪದೋಷ ಇದ್ದಾಗ, ನಾಗದೋಷ ಇದ್ದಾಗ, ಅಥವಾ ರಾಹು ದಶಾಭುಕ್ತಿಯಲ್ಲಿ, ಅಥವಾ ನಿಮ್ಮ ಪೂರ್ವಜರು ಯಾರಾದರೂ ಹಾವನ್ನು ಹೊಡೆದು, ಅಥವಾ ಸರ್ಪಗಳಿಗೆ ಏನಾದರೂ ತೊಂದರೆ ಆಗಿದ್ದು, ಅಥವಾ ನಿಮ್ಮ ಜಾತಕದಲ್ಲಿ ಸರ್ಪದೋಷ, ನಾಗದೋಷ, ಆಶ್ಲೇಷ ಇಂಥದ್ದು ಏನೋ ಒಂದಿದೆ ಅಂತ ನಿಮಗೆ ಯಾರಾದರೂ ಜ್ಯೋತಿಷರೇ ಹೇಳಿದ್ರು, ಇದರಿಂದ ಕೂದಲು ಉದುರುತ್ತೆ ಅಂತ ಹೇಳ್ಕೊಂಡ್ರೆ ಅದು ಮೂರ್ಖತನ. ಅಥವಾ ಅದಕ್ಕೆ ನಿಮ್ಮನ್ನು ಕೇಳ್ತೀರಿ ಅಂತ ನಿಮಗೊಂದು ಕಿವಿ ಮೇಲೆ ಹೂವು ಇಟ್ಟು ಹೇಳುವಂಥ ಮಾತಂದರೆ ಇದು ತಪ್ಪಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಫಸ್ಟು ಮನಸ್ಸಿಂದ ಕಿತ್ತು ಬಿಸಾಕ್ಬಿಡಿ. ಸರ್ಪದೋಷದಿಂದ, ನಾಗದೋಷದಿಂದ ತಲೆ ಕೂದಲು ಉದುರೋದಿಲ್ಲ. ಚರ್ಮಕ್ಕೆ ಸಂಬಂಧಪಟ್ಟ ಬಾಧೆ ಆಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟ ಬಾಧೆ ಆಗುತ್ತೆ, ವಿವಾಹಕ್ಕೆ ತೊಂದರೆ ಆಗುತ್ತೆ, ಗರ್ಭದಲ್ಲಿ ಮಗು ನಿಲ್ದಿರ ಆಗುತ್ತೆ, ಅಥವಾ ಇನ್ನೇನೋ ಬೇರೆ ಮಾನಸಿಕವಾದಂತಹ ಒತ್ತಡಗಳು ನಿಮಗೆ ಎದುರಾಗ್ಬೋದು. ಆದರೆ ತಲೆ ಕೂದಲು ಉದುರೋದಕ್ಕೂ ಸರ್ಪದೋಷಕ್ಕೂ ಸಂಬಂಧ ಇಲ್ಲದಂತಹ ಮಾತನ್ನು ಹೇಳಿ ಇದೊಂದು ಹೊಸದಾಗಿ ಇದರ ಲೈನಲ್ಲಿ ಸೇರಿಸೋದಕ್ಕೆ ಮುಂದಾಗುವಂತಹ ಜ್ಯೋತಿಷರಿಗೆ ಒಂದು ಕಿವಿ ಮಾತಿರಲಿ. ಜನ ನಂಬ್ತಾರೆ, ಅಥವಾ ಜನಕ್ಕೇನೋ ನಾನು ಹೇಳಬೇಕು, ಅಥವಾ ನನಗೊಂದು ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ನಿಮ್ಮಗಳ ತಲೆ ಮೇಲೆ ಬಂಡೆ ಹಿಡಿಯುವಂಥ ಕೆಲಸವನ್ನು ನಾನು ಮಾಡಬಾರ್ದು. ಅದು ತಪ್ಪಾಗುತ್ತೆ, ಅಕ್ಷಮ್ಯ ಅಪರಾಧ ಅದು. ಇವತ್ತು ನಿಮಗಾದ ಗತಿನೇ ನಾಳೆ ನಮಗಾದ್ರೂ ನಾವು ಸಹಿತ ಇದರಲ್ಲೇ ಸಾಯಬೇಕಾಗತ್ತೆ. ಮನಸ್ಸಿಗೆ ಈ ಚಿಂತೆ ಮತ್ತು ಚಿತೆ ತುಂಬ ಹತ್ತಿರ. ಇದು ಮನುಷ್ಯನ ತಲೆ ತುಂಬ ಹುಳಗಳು ತುಂಬ್ಕೊಂಡ್ಬಿಟ್ರೆ, ತಲೆ ತುಂಬ ಆಲೋಚನೆಗಳು ಬಂದುಬಿಟ್ರೆ ಬಹಳ ಬೇಗ ಚಿತೆ ನಮ್ಮನ್ನು ಕರೆಯುತ್ತೆ, ಬಂದ್ಬಿಡು ನೀನು ಆಯಿತು ಅಂತ. ಅದಕ್ಕೆ ಚಿಂತಿಸೋದು ಬೇಡ. ಇಲ್ಲಿ ನಿಮ್ಮ ತಲೆ ಕೂದಲು ಉದುರೋದಕ್ಕೆ ನಿಮ್ಮ ದೇಹದಲ್ಲಿರ್ತಕ್ಕಂತಹ, ನಿಮ್ಮ ದೇಹದ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ, ಅಥವಾ ಅಲ್ಲಿನ ನೀರಿನ ವಾತಾವರಣ, ನೀರೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ, ಅಥವಾ ನಿಮ್ಮ ಆಹಾರ ಪದ್ಧತಿಗಳ ಹೆಚ್ಚು ಕಮ್ಮಿ ಆಗಿದ್ದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಅತಿಯಾದಂಥ ಆಲೋಚನೆ, ಮನುಷ್ಯ ಹುಚ್ಚು ಆಲೋಚನೆಗಳಿದೆಯಲ್ಲಮ್ಮ, ಆಲೋಚನೆಗಳಿಂದ ತಲೆ ಕೂದಲು ಹೋಗುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹಿಂದಿನ ಪರಂಪರೆ ಅಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಿದ್ದರೆ ಅಲ್ಲಿ ಆಗುತ್ತೆ. ಹಾಗಾಗಿ ಸರ್ಪದೋಷದಿಂದ ನಿಮ್ಮ ತಲೆ ಕೂದಲುದುರುತ್ತೆ ಅನ್ನೋದು 100ಕ್ಕೆ 100 ಸುಳ್ಳಿನ ಮಾತು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ಈ ತಲೆ ಕೂದಲು ಉದುರ್ತಾ ಇರಲಿಕ್ಕೆ ಔಷಧಿ ಏನು, ವೈದ್ಯರ ಸಲಹೆ ತಗೊಂಡಿದ್ದೀವಿ, ನಾಟಿ ಔಷಧಿ ಆಗಿದೆ, ಎಲ್ಲ ಆಗಿದೆ, ಇದಕ್ಕೆ ಔಷಧಿ ಏನು ಎಂಬತಕ್ಕಂಥ ಮಾತಿಗೆ ನಿಮಗೆ ಸದ್ಯದಲ್ಲೇ ನಾನು ಉತ್ತರ ಕೊಡ್ತೀನಿ. ಬರೀ ಉತ್ತರ ಮಾತ್ರ ಅಲ್ಲ,
ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು ಪದಾರ್ಥ ಹಾಕಿ ನಾವು ಆ ಆಯಿಲನ್ನು ತಯಾರು ಮಾಡ್ಕೋಬೇಕು, ಇದು ನಮ್ಮ ಒಂದು ತಲೆಯಲ್ಲಿರ್ತಕ್ಕಂಥ ಕೂದಲಿಗೆ ಒಂದು ಭದ್ರ ಬುಡಕೆ, ಅಂದರೆ ಆ ಬುಡಕ್ಕೆ ಭದ್ರತೆ ಕೊಡುತ್ತೆ ಅನ್ನೋದಕ್ಕೆ ಸೂಕ್ತವಾದಂತಹ ಸರಿಯಾದ ಆ ಗಿಡಮೂಲಿಕೆಗಳನ್ನು ತಂದು ಮುಂದಿಟ್ಟು ನಿಮಗೆ ವಿಚಾರ ಮುಟ್ಟಿಸ್ತೀನಿ. ಸದ್ಯದಲ್ಲೇ ಹೇಳ್ತೀನಿ, ಧೈರ್ಯವಾಗಿರಿ. ಇವತ್ತೇ ತಲೆಯಿಂದ ಕಿತ್ತು ಹಾಕಿ ನಿಮ್ಮ ಜಾತಕದಲ್ಲಿ ನಿಮ್ಮಿಬ್ಬರ ತಾಯಿ ಮಗಳ ಕಣ್ಣರೇಖೆಯಲ್ಲಿ ಯಾವುದೇ ಸರ್ಪದೋಷ ಇಲ್ಲ, ನಾಗದೋಷ ಇಲ್ಲ, ಯಾವ ದೋಷದಿಂದ ತಲೆ ಕೂದಲು ಉದುರ್ತಾ ಇಲ್ಲ. ಇದನ್ನು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶ್ರಾವಣ ಮಾಸದ ಕಡೆಯ ಸೋಮವಾರ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೆ ಕೂಡ ಇರಬೇಕು ಅಂಥೇಳಿ ನಾನು ಕೂಡ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಆಶೀರ್ವಾದ, ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಕೂಡ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಮೂರನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಐಂ ಓಂ, ಐಂ ಐಂ ಓಂ, ಐಂ ಐಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೋಲ್ಡ್ ಎಫೆಕ್ಟ್ ಆಗಿಬಿಟ್ರೆ ಹೌದು, ಬೀಜಾಕ್ಷರಿಗಳ ಸ್ಪಷ್ಟವಾದಂತಹ ಮಂತ್ರದ ಆ ಪದ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಐಂ ಎಂಬತಕ್ಕಂತಹ ಸ್ಪಷ್ಟ ಮಾಹಿತಿ, ಸ್ಪಷ್ಟವಾದಂತಹ ಅಕ್ಷರವೇ ಹೊರಬರಬೇಕು. ಹೌದು, ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳೋ ಅಕ್ಷರ ಕೇಳೋವರಿಗೆ ಅದು ಸಮಂಜಸವಾಗಿ ಆಗಲಿಲ್ಲ ಅಂದರೆ ಹೌದು, ನಾಳೆ ಅವ್ರು ಹೇಳುವಾಗ ಎಲ್ಲೋ ತಪ್ಪು ಹೇಳಬಹುದು. ನಮ್ಮಿಂದ ಆ ತಪ್ಪು ಆಗಬಾರ್ದು. ಹೌದು. ಐಂ ಎಂಬತಕ್ಕಂತಹ ಆ ಸ್ವರವೇ ಸ್ಪಷ್ಟವಾಗಿ ಬರಬೇಕು. ಐಂ ಐಂ ಓಂ. ಈ 3 ಬೀಜಾಕ್ಷರಿ ಮಂತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಐಂ ಐಂ ಓಂ. ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಶುಭ, ಮಿಶ್ರ, ಅಶುಭ ಫಲ ಯಾವ ರೀತಿ ಬರುತ್ತೆ, ಯಾವ ರಾಶಿಗಳವ್ರಿಗೆ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಬಹಳ ವಿಶೇಷವಾಗಿ ಐಂ ಐಂ ಓಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಮನೋಚಿಂತಿತ ಕಾರ್ಯವು ದೈವ ಬಲದಿಂದ ಕೂಡಿರ್ತಕ್ಕಂಥದ್ದಿದೆ ಇವತ್ತಿನ ದಿವಸ. ಆಹಾ, ಎಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸದ ಕಡೆಯ ಸೋಮವಾರ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ. ಮನೋಗತ ಪ್ರಶ್ನಾತಂತ್ರದಲ್ಲಿ
ಪ್ರಾರಂಭದಲ್ಲೇ ತಿಳಿಸ್ಕೊಟ್ಟಿರ್ತಕ್ಕಂಥ ಮಾತೇನಪ್ಪ ಅಂದರೆ, ಇವತ್ತಿನ ದಿವಸ ನಿಮ್ಮ ಮನೋಚಿಂತಿತ ಕಾರ್ಯವು ಇವತ್ತಿನ ದಿವಸ ತಾವು ಏನೇ ಕೆಲಸವನ್ನು ಮಾಡಿದ್ರೂ ಕೂಡ ಅದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಒಳಿತಿನ ಕಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಆದಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಯಾವುದಾದ್ರೂ ಕೆಲಸ ನಿಮ್ಮ ಮನಸ್ಸಿನಲ್ಲಿ ಇವತ್ತಿನ ದಿವಸ ನನಗೆ ಇವತ್ತು ಕೆಲಸ ಕಷ್ಟ ಆಗ್ತಾ ಇದೆ ಎಂಬತಕ್ಕಂಥ ಮನಸ್ಥಿತಿ ಇದ್ರೆ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಭಗವಂತನ ಸಂಪೂರ್ಣ ಅನುಗ್ರಹದಿಂದ ತಾವಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು. ಇವತ್ತಿನ ದಿವಸ ಸಮಾಜದಲ್ಲಿ ದುಡ್ಡು ಕಾಸಿನ ವಿಚಾರ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಏನೊಂದು ಕೆಲಸ ಮಾಡಬೇಕಂದ್ರೂ ಕೂಡ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಅಂತಹ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹವೂ ಕೂಡ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಆದಷ್ಟು ಒಳ್ಳೆಯದೇ ಆಗುತ್ತೆ. ಆದ್ರೂ ಕೂಡ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭರಾಶಿ, 3 ರಾಶಿಗಳು ಬಂದಿರತಕ್ಕಂಥದ್ದು. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರು ನೋಡಿ, ಮತ್ತೊಂದು ವಿಚಾರ, ಶುಭ ಫಲದಲ್ಲಿ ಇವತ್ತಿನ ದಿವಸ ಮಕರ ರಾಶಿಯೂ ಕೂಡ ಬಂದಿರತಕ್ಕಂಥದ್ದಿದೆ. ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಗಿರತಕ್ಕಂಥದ್ದಿದೆ. ಆದಷ್ಟು ಒಳಿತಿನಡೆನೆ ಇವತ್ತಿನ ದಿವಸ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾವುದು ನಿಮಗೆ ಕಷ್ಟ ಅನ್ಸುತ್ತೋ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥ ದಿವಸ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೆಲಸವನ್ನು ಶುರು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಿಶ್ರ ಫಲದಲ್ಲಿ ಇವತ್ತಿನ ದಿವಸ ಕುಂಭರಾಶಿಯು ಕೂಡ ಬಂದಿರತಕ್ಕಂಥದ್ದಿದೆ. ಮೊದಲನೇದಾಗಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ್ಕರವಾಗಿಲ್ಲ ಅಂತ ಹೇಳ್ತಿರತಕ್ಕಂಥದ್ದು. ಮನೋಗತ ಪ್ರಶ್ನಾತಂತ್ರದಲ್ಲಿ ದೂರಭಾರ ಪ್ರಯಾಣ ಮಾಡುವ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ನೀವು ಮಾಡ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದಾಗಲಿ ಪ್ರಾರಂಭದ ಹಂತದಲ್ಲೇ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಆದರೆ ಇನ್ನೇನು ಅಂತ್ಯ ಕೊನೆ ಆಗಬೇಕು ಆ ಸಮಯದಲ್ಲಿ ಬಹಳ ವೇಗವಾಗಿ ತಾವಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದ್ರೂ ಕೂಡ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರ ಬಗ್ಗೆ ನಿಮಗೂ ಕೂಡ ಜಾಸ್ತಿ ಇವತ್ತಿನ ದಿವಸ ತೊಂದರೆ ತಾಪತ್ರಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಚುಟುಕು ತಂತ್ರಸಾರ ಇದೆ. ಆ ತಂತ್ರಸಾರ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಮಿಶ್ರ ಫಲದಲ್ಲಿ ಇರುವಂತಹ ರಾಶಿಗಳವರು ಯಾರು ಅನ್ನೋದನ್ನ ಶ್ರೀನಿವಾಸ್ ಶರ್ಮಾ ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ ಹೇಗೆ ಈಗ ತಿಳ್ಕೊಳ್ಳೋಣ, ತಿಳಿಸ್ಕೊಡಿ. ಹೌದು, ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಶುಭ ಮತ್ತೆ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸದ ಫಲಾಫಲಗಳೇನು ಅನ್ನೋದನ್ನ ತಿಳ್ಕೊಂಡ್ರಿ. ಆದರೆ ಇರ್ತಕ್ಕಂಥ ಸಮಸ್ಯೆಗಳಿಗೆ, ಬಂದಿರತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಒಂದಿದೆ ಅಂತ ಹೇಳಿದ್ದೆ. ಆ ತಂತ್ರಸಾರ ಬಹಳ ದೊಡ್ಡದೇನಲ್ಲ, ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ಸಿಗ್ತಕ್ಕಂಥ ವಸ್ತುವಿನಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ಇವತ್ತಿನ ದಿವಸ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉದ್ದಿನಬೇಳೆಯನ್ನು ನಿಮ್ಮ ವಾಸ್ತುಗೃಹದ ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿಯನ್ನು ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದರ ಜೊತೆಗೆ ಕಂದು ಬಣ್ಣದ ಗೋಮಾತೆಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇವತ್ತಿನ ದಿವಸ ಗೋಮಾತೆಯ ಸಂಪೂರ್ಣ ಅನುಗ್ರಹದೊಂದಿಗೆ ಬರ್ತಕ್ಕಂಥ ದೋಷಗಳು, ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ದೋಷಗಳು, ಸಂಕಷ್ಟಗಳು ಎಲ್ಲವನ್ನೂ ಕೂಡ ದೂರ ಮಾಡ್ಕೊಳ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಧನುರ್ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಧನುರ್ರಾಶಿ. ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿ. ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡಬೇಕಂದ್ರೂ ಕೂಡ ಮನಸ್ಸಿನಲ್ಲಿ ಏನೋ ಒಂಥರ ಬೇಜಾರು, ಹೋಗಬೇಕೋ ಬೇಡವೋ, ಇವತ್ತಿನ ದಿವಸ ನಾನು ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಮಿಶ್ರ ಮನಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಇರ್ತೀರಿ. ಆದರೆ
ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಮಿಶ್ರ ಮನಸ್ಥಿತಿಗೆ ಉತ್ತರ ದೂರಭಾರ ಪ್ರಯಾಣ ಮಾಡುವ ವಿಚಾರಕ್ಕೆ ಬಂದರೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ಒಂದು ವೇಳೆ ನಿಮಗೆ ಏನಾದರೂ ಅವಕಾಶ ಇದೆ ಅದನ್ನು ನಾಳೆ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಇವತ್ತಿನ ದಿವಸ ತಾವು ಕೂಡ ಜೋಪಾನ. ನಿಮ್ಮ ಸ್ನೇಹಿತರೊಡನೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಕದನಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಶಿಕ್ಷಕರನ್ನು ನಿಂದಿಸ್ತಕ್ಕಂಥದ್ದು, ಅವರಿಗೆ ಚೇಡಿಸ್ತಕ್ಕಂಥದ್ದು, ಅವರಿಗೆ ರೇಗಿಸ್ತಕ್ಕಂಥದ್ದು, ಅವರ ವಿಚಾರವಾಗಿ ಅವಹೇಳನ ಪದದಲ್ಲಿ ಮಾತಾಡ್ತಕ್ಕಂಥದ್ದು, ಇದು ಯಾವುದನ್ನು ಕೂಡ ಮಾಡಬೇಡಿ. ಇವತ್ತಿನ ದಿವಸ ಇದೆಲ್ಲವೂ ಕೂಡ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಕುತ್ತು ತಂದು ಕೊಡ್ತಕ್ಕಂಥದ್ದಿರುತ್ತೆ. ಮಾರ್ಗ ಮಧ್ಯದಲ್ಲಿ ಜೋಪಾನ, ದಾಟನ್ನು ದಾಟತಕ್ಕಂಥದ್ದಿರುತ್ತೆ. ಈ ಎಲ್ಲ ಸಮಸ್ಯೆಗಳು ಕೂಡ ಇವತ್ತಿನ ದಿವಸ ಅಶುಭ ಫಲದಲ್ಲಿ ಬಂದಿರತಕ್ಕಂಥದ್ದು. ಆದ್ರೂ ಕೂಡ ಶ್ರಾವಣ ಮಾಸದ ಕಡೆಯ ಸೋಮವಾರ ಇವತ್ತಿನ ದಿವಸ ತಾವು ಕೂಡ ಪರಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಬಿಲ್ವ ಪತ್ರೆಯಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವತಃ ತಾವೇ ಮಾರುಕಟ್ಟೆಗೆ ಹೋಗಿ ಬಿಲ್ವ ಪತ್ರೆ, ಆ ಒಂದು ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಶಿವಾಲಯಕ್ಕೆ ಹೋಗಿ ಅಲ್ಲಿ ಭಗವಂತನಿಗೆ ನಿಮ್ಮ ಕೈಯರೆ ತಾವೇ ಪತ್ರೆಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಅಲ್ಲಿ ಅರ್ಚನೆಯನ್ನು ಮಾಡಿಸಿರ್ತಕ್ಕಂಥ ಆ ಒಂದು ಬಿಲ್ವ ಪತ್ರೆಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಅದನ್ನ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಪತ್ರೆಯನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಅದೇ ದೇವಸ್ಥಾನದ ಹೊರಗೆ ಕೂತಿರ್ತಕ್ಕಂಥ ಭಿಕ್ಷುಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಆದಷ್ಟು ಜೋಪಾನ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡುವ ವಿಚಾರ ಬಂದರೂ ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳಲ್ಲಿ ಇರುವಂತಹ ರಾಶಿಗಳವರು ಯಾರು ಮತ್ತು ಮನೋಗತ ಪ್ರಶ್ನೆ ತಂತ್ರದ ಆಧಾರದ ಮೇಲೆ ಅವರು ಯಾವ ರೀತಿಯಾದಂತಹ ಅನುಷ್ಠಾನಗಳನ್ನು, ತಂತ್ರಸಾರಗಳನ್ನು ಮಾಡ್ಕೊಳ್ಬೇಕು ಇವತ್ತಿನ ದಿನ ಅಂತ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸ್ವಾಮಿ. ನಿಮ್ಮ ಹೆಸರು ಹೇಳಿ, ಮಾತಾಡಿ. ಗುರುಜಿ ಕೊಡಿ ಸ್ವಾಮಿ. ಮಾತಾಡಿ. ಹಲೋ, ನಮ್ಮ ಮನೆ ಕಡೆ ತುಂಬಾ ಕಷ್ಟ ನೋಡಿ ಸ್ವಾಮಿ. ಹೇಳಮ್ಮ, ಏನ್ ತಾಯಿ ನಿನ್ನ ಹೆಸರು? ನಮಸ್ಕಾರ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ನಾನೇನ್ ತೊಂದ್ರೆ ಮನೆ ಕಡೆ ಜಾಸ್ತಿ ಇಕ್ಕಟ್ಟಾಗಿರ್ತದೆ ನೋಡ್ರಿ ಸ್ವಾಮಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಮನೆಯವ್ರು ಏನು ಕೆಲಸ ಇಲ್ಲ ಸ್ವಾಮಿ. ಮನೆ ಅಂಗಡಿ ಇಟ್ಕೊಂಡಿದ್ವಿ, ಬಿಟ್ಬಿಟ್ವಿ. ಇವಾಗ ಮನೆಗೆ ಇದ್ದಾವ್ರೆ. ಮತ್ತೆ ಮನೆ ಜೀವನ ನಡೆಯೋದು ಹೇಗೆ? ಈ ಮಗ ಕೆಲಸ ಮಾಡ್ತಿದ್ದ, ಟೈಪಿಂಗ್ ಅಂಗಡಿ ಇಟ್ಕೊಂಡು ಇವಾಗ ಏನೋ ಪೇಪರ್ದು ಸಿಕ್ಕಾಕೊಂಡು ಜೈಲ್ಗೆ ಹೋಗ್ಬಿಟ್ಟವನೆ. ಇವಾಗ ಯಾವಾಗ ಬಿಡುಗಡೆ ಆಗ್ತದೆ ನೋಡಿ ಸ್ವಾಮಿ. ಅಯ್ಯೋ ಭಗವಂತ, ಏನಮ್ಮ ಎಲ್ಲ ನಿನಗೆ ಕಷ್ಟ. ಬೇಲ್ ಸಿಕ್ಕಿಲ್ಲ, ಇನ್ನೊಂದು ಕೋರ್ಟ್ಗೆ ಇವಾಗ ಹಾಕ್ಬೇಕು. ಇರ್ಲಿಮ್ಮ, ಧೈರ್ಯ ತನ್ಕೋ ತಾಯಿ. ನಿನಗಿರೋ ಕಷ್ಟ, ನೀನು ಹೇಳ್ತಿರೋ ಕಷ್ಟ ನೋಡಿದ್ರೆ ಎಂಥವ್ರಿಗೂ ಮೈ ಜುಮ್ಮನ್ನತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ. ಈಗ ದುಡಿಯೋಕೆ ಮನೆಯವ್ರದ್ದು ಅವರು ದುಡಿತಿಲ್ಲ, ದುಡಿಯೋಕೆ ಆಗ್ತಿಲ್ಲ. ಇನ್ನು ಮಗ ದುಡಿಯೋಂಥವನು, ಮಗನ ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ. ಈಗ ಮನೇಲಿ ಮತ್ತೆ ದುಡಿದು ಸಂಸಾರ ನಡೆಸೋರು ಯಾರಮ್ಮ? ಅಂಗಡಿ ಕೆಲಸ ಮಾಡ್ತಾವ ಸ್ವಾಮಿ. ನಾವು ವಯಸ್ಸಾದವ್ರು ಇಬ್ರು ಮನೆಗಿದ್ದೀವಿ. ಬಲೆ ಕಷ್ಟ ಆಗಿದೆ ಸ್ವಾಮಿ. ಇಲ್ಲಮ್ಮ, ಧೈರ್ಯ ತನ್ಕೋ. ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಎಲ್ಲ ದೂರ ಆಗಲಿ. ನಿಮ್ಮ ಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಸ್ವಾಮಿ ಸಿಗುತ್ತೆ ತಾಯಿ. ಏನವ್ರ ಹೆಸರು? ಶ್ಯಾಮರಾಜು ಅಂತ. ಶ್ಯಾಮರಾಜ್ ಆಗ್ಲಿ ಅಮ್ಮ. ಆತನಿಗೆ ಬೇಗ ಬೇಲ್ ಸಿಗೋ ಥರ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಆದಷ್ಟು ನೀವು ಸಹಿತ ಈಗ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಶನೇಶ್ವರನ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಎಲ್ಲರೂ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಎಳ್ಳುಬತ್ತಿ ಹಚ್ಚಿ ಪ್ರಾರ್ಥನೆ ಮಾಡಿ ಬನ್ನಿ. ಒಂದು 4 ದಿವಸ ಅಥವಾ 5 ದಿವಸ ಕಂಟಿನ್ಯೂ ಮಾಡ್ತೀನಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಮ್ಮ. ಆದಷ್ಟು ಬೇಗ ನಿನ್ನ ಸಮಸ್ಯೆ ದೂರ ಆಗಲಿ. ಶಾನೆ ಸಾಲದ್ದು ತೊಂದ್ರೆ ಆಗಿದೆ ಅವನಿಗೆ. ಶಾನೆ ಸಾಲ ಮಾಡ್ಕೊಂಬಿಟ್ಟವನೆ. ಅದನ್ನ ತೀರ್ಸೋದು ಹೇಳಿಲ್ಲ. ಏನ್ ಮಾಡೋಣ ಸ್ವಾಮಿ? ಅಮ್ಮ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಕೆಲವು ಸತಿ ಪರಿಸ್ಥಿತಿ ಏನಾಗ್ಬಿಡುತ್ತೆ, ಆಸೆಗೂ ನಾವು ಮಿತಿ ಇಲ್ಲದಂಥ ರೀತಿಯಲ್ಲಿ ಸಿಕ್ಕಿದಂಗೆ ಸಾಲ ಮಾಡ್ತೀವಿ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಸಾಲ ಕೊಡೋ ಪುಣ್ಯಾತ್ಮರು ಸಾಕಷ್ಟು ಜನ ಇರ್ತಾರೆ. ಸಾಲ ಅವ್ರ ಹತ್ರ ದುಡ್ಡು ಅಲ್ಪ ಸ್ವಲ್ಪ ಅವ್ರು ಕೂಡಿಟ್ಕೊಂಡ್ರೆ ದುಡ್ಡನ್ನು ಸಾಲ ಕೊಟ್ಟು ಏನೋ ಬಡ್ಡಿ ಬರುತ್ತೆ ಅಂತ ಅವ್ರ ಚಿಂತನೆ. ಆದರೆ ಬಡ್ಡಿಗೆ ತೊಗೊಂಬಂದಾದ್ಮೇಲೆ ಬಂದಿರತಕ್ಕಂಥ ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ಸಾಲ ಮಾಡಿಬಿಟ್ಟು ಖರ್ಚು ವೆಚ್ಚ, ಹಣ ಕೈಯಲ್ಲಿದ್ದರೆ ಯಾರಿಗಾದ್ರು ದುಂಬಿ ವೆಚ್ಚ ಮಾಡೋದೇನೆ ಯಥೇಚ್ಛವಾಗಿ ಖರ್ಚು ಮಾಡಿಬಿಡ್ತೀವಿ. ಅದಾದಮೇಲೆ ಪುನಃ ಬಡ್ಡಿ ಕಟ್ಟಕ್ಕಾಗ್ದಿದ್ದಕ್ಕೆ ಇನ್ನೊಂದು ಕಡೆ ಸಾಲ ತೊಗೊಳ್ತೀವಿ. ಅಲ್ಲಿ ಸಾಲ ತೀರ್ಸೋದಕ್ಕೆ ಮತ್ತೊಂದು ಕಡೆ ತೊಗೊಳ್ತೀವಿ. ಹೀಗೆ ಸಾಲಕ್ಕೆ ಸಾಲ ಬೆಳ್ಕೊಂಡು ಹೋಗುತ್ತೆ. ಒಬ್ಬರು ಸಾಲನೂ ತೀರೋದಿಲ್ಲ.
ಎಲ್ಲರೂ ಬಂದು ಕುತ್ತಿಗೆ ಮೇಲೆ ಕೂತ್ಕೊಂಡಾಗ ಹಗ್ಗ ಕೊಡಬೇಕಾಗತ್ತೆ. ಆಗೋ ಇಂಥ ಪರಿಸ್ಥಿತಿಗಳು ಎದುರಾಗಿಬಿಡುತ್ತೆ. ಅವಾಗೇ ಮನುಷ್ಯ ಕೆಟ್ಟ ದಾರಿ ಹಿಡಿಯೋದು, ಕೆಟ್ಟದ್ದನ್ನು ಆಲೋಚನೆ ಮಾಡೋದು. ನೋಡಿ, ಆ ಮೊದಲಿನ ದಿನಗಳೇ ಕಷ್ಟನೋ ಸುಖನೋ 3 ತಿನ್ನೋ ಕಡೆ 2 ತಿಂದು ನಾನು ಕಷ್ಟ ಇವತ್ತಿದ್ದೆ, ನಾಳೆಗೆ ಈ ಕಷ್ಟ ಸರಿ ಹೋಗುತ್ತೆ ಅಂತ ಒಳ್ಳೆ ಮನಸ್ಸಲ್ಲಿ ಇದ್ದಿದ್ರೆ ಇವತ್ತು ಈ ನೋವು ಬರ್ತಿತ್ತ ತಾಯಿ? ಆದರೂ ಇವತ್ತು ನಿನಗೆ ಪಾಠ ಪ್ರವಚನ ಬೇಡ, ನೀನು ಈ ಕಷ್ಟದಿಂದ ಹೊರಗಡೆ ಬರೋದು ಅಷ್ಟೇ ಬೇಕಾಗಿದೆ. ಇದಕ್ಕಾಗಿ ನೀನು 5 ದಿವಸ ಅಮ್ಮ 5 ದಿವಸ ಶನೇಶ್ವರನಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಳ್ಬತ್ತಿ ಹಚ್ಚಿ, ಭಗವಂತ ಆದಷ್ಟು ಬೇಗ ನಮ್ಮ ಮನೇಲಿರೋ ಈ ಕಷ್ಟ ದೂರ ಆಗ್ಲಿನಪ್ಪ ಅಂತ ದೇವ್ರನ್ನ ಕೇಳ್ಕೊ. ಆದಷ್ಟು ಬೇಗ ನಿನಗೆ ಅನುಕೂಲ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಮ್ಮ.